ಜಿಬಿಎನಲ್ಲಿ ಲಂಚ ಕೊಡದೆ ಯಾವ ಕೆಲಸವೂ ನಡೆಯಲ್ವಾ? ಖಾತೆ ಪರಿವರ್ತನೆಗೆ ಈಗ ಜಿಬಿಎ ಸಿಬ್ಬಂದಿ ಲಂಚ ಕೇಳಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿದೆ. ಜಿಬಿಎನಲ್ಲಿ ಏನೇ ಕೆಲಸ ಆಗಬೇಕು ಅಂತಂದ್ರೂ ಅಲ್ಲಿ ಲಂಚ ಕೊಡಲೇಬೇಕು. ಈಗ ಖಾತೆ ಪರಿವರ್ತನೆಗೂ ಕೂಡ ಜಿಬಿಎ ಸಿಬ್ಬಂದಿ ಲಂಚ ಕೇಳಿದಾರಂತೆ. ಬಿ ಖಾತೆಯಿಂದ ಎ ಖಾತೆ ಮಾಡಿಸೋದಕ್ಕೆ ದುಡ್ಡು ಕೇಳಿದ ಅಧಿಕಾರಿ ಪಶ್ಚಿಮ ನಗರ ಪಾಲಿಕೆಯ ಆರ್ಆರ್ ನಗರ ವಲಯ ಕಚೇರಿಯಲ್ಲಿ ಗಲಾಟೆ ಆಗಿದೆ. ಖಾತೆ ಬದಲಾವಣೆ ಮಾಡೋದಕ್ಕೆ ಹಣ ಕೇಳಿದ್ದಾರೆ. ಹಣ ಕೇಳಿದ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಾರ್ವಜನಿಕರಿಂದ ಕಚೇರಿಯಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳಲಾಯಿತು. ದೃಶ್ಯದಲ್ಲಿ ನೋಡ್ತಾ ಇದೆ. ಪಶ್ಚಿಮ ನಗರ ಪಾಲಿಕೆ ಆರ್ಆರ್ ನಗರ ವಲಯ ಕಚೇರಿಯಲ್ಲಿ ಆದಂತಹ ಗಲಾಟೆ. ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಮುಟ್ಬೇಡಿ, ಕಂಪ್ಲೇಂಟ್ ಈಗ ಕೊಡ್ತೀನಿ. ನಾನು ಕೊಡ್ತೀನಿ. ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಸರ್, ನಾವು ನ್ಯಾಯವಾಗಿ ಕೇಳಕ್ ಬಂದಿದ್ದೀವಿ. ನಾವು ವಾಯ್ಸ್ ರೈಸ್ ಮಾಡಲಿಲ್ಲ. ಯಾರು ಮಾತಾಡಿದ್ರು ಏಕವಚನ ಬಾ ಕೆಳಗಡೆ ಬಂದು ಏನ್ ಅರ್ಥ ಸರ್? ಇವಾಗ ಇದು ಕೇಳೋದಲ್ಲ, ನಾವು ಒಂದೇ ಮಾತು ಕೇಳಿದ್ವಿ. ಅಕ್ನಾಲೇಜ್ಮೆಂಟ್ ಕೊಡ್ತೀರಾ ಕೊಡಲ್ವಾ ಅಂತ ಕೇಳಿದ್ವಿ. ಇವಾಗ ಮಾತಾಡಿ ಸರ್, ಇಷ್ಟೊತ್ತವರೆಗೂ ಮಾತಾಡ್ತಾ ಇದ್ರಲ್ಲ, ಮಾತಾಡಿ. ನಾವು ಮಾತಾಡ್ತೀವಿ, ಕೇಳಿ. ಬರ್ಕೊಡಿ ಅಂತ ಹೇಳಿದ್ರೆ ಅದನ್ನ ಅಲ್ಲಿ ನೋಡ್ಕೊಂಡು ಹೇಳ್ಬೇಕು ಸರ್. ನೀವ್ ಯಾರು ಸರ್ ಮುಟ್ಟಕ್ಕೆ ನನ್ ಗಂಡನ? ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಅಂತ ಹೇಳಿಲ್ಲ ಅವರು ಗೌರ್ಮೆಂಟ್ ಅಫಿಷಿಯಲ್. ನೀವು ತೋರಿಸಿ, ಐಡಿ ತೋರಿಸಿ. ಮೇ ತಿಂಗಳಲ್ಲಿ ಎ ಇಂದ ಬಿ ಖಾತೆಗೆ ಅರ್ಜಿ ಹಾಕಿದ್ರು ಎ ಖಾತೆ ಸಿಕ್ಕಿಲ್ಲ. ಅರ್ಜಿ ಹಾಕಿ 3 ತಿಂಗಳಾದರೂ ಖಾತೆ ಬದಲಾವಣೆ ಆಗಿಲ್ಲ. ಆರ್ಆರ್ ನಗರ ವಲಯ ಕಚೇರಿಗೆ ಅರ್ಜಿದಾರರು ಆಗಮಿಸಿದ್ರು. ಒಬ್ಬೊಬ್ಬರನ್ನೇ ಕರೆಯಿಸಿ 40,000ಕ್ಕೆ ಬೇಡಿಕೆ ಇಟ್ಟಿರುವಂತಹ ಆರೋಪ. ಈಗ ಜಂಟಿ ಆಯುಕ್ತೆ ಮೇಡಮ್ಗೆ ಕೊಡಬೇಕು, ಇಲ್ಲಿ ಎಲ್ಲ ಹೀಗೆ ಅಂತ ಹೇಳ್ತಿದ್ದಾರೆ. ಪಶ್ಚಿಮ ನಗರ ಪಾಲಿಕೆ ಸಿಬ್ಬಂದಿ ವಿರುದ್ಧ ದೂರುದಾರ ದೀಪು ಗೌಡ ಆರೋಪ ಮಾಡಿದ್ದಾರೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆರ್ಆರ್ ನಗರದಲ್ಲಿರುವಂತಹ ಕಚೇರಿಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆಯಾ ಅನ್ನುವಂಥದ್ದು. ಯಾಕೆಂತಂದರೆ ಈಗಾಗಲೇ ಖಾತೆ ಮಾಡಿಕೊಡುವ ವಿಚಾರದಲ್ಲಿ ಸಾರ್ವಜನಿಕರಿಂದ ಸಾವಿರಾರು ಗಟ್ಟಲೆ ಲಂಚಕ್ಕೆ ಬೇಡಿಕೆ ಇಡ್ತಾ ಇರುವಂಥ ಒಂದು ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಈ ವಿಚಾರವಾಗಿ ಏನು ದೀಪು ಗೌಡ ಅವರು ಅವರ ಒಂದು ಬಿಯಿಂದ ಎ ಖಾತೆಗೆ ಕನ್ವರ್ಟ್ ಮಾಡೋದಕ್ಕೆ, ಖಾತೆ ಮಾಡಿಕೊಡೋದಕ್ಕೆ ಅಧಿಕಾರಿಗಳು ಸುಮಾರು 40,000ವರೆಗೂ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಕಚೇರಿಯಲ್ಲಿ ನಿನ್ನೆ ಗಲಾಟೆ ಆಗಿರುವಂಥದ್ದು. ಹೋದಂಥ ಸಂದರ್ಭದಲ್ಲಿ ಏನಾಯಿತು ಸರ್? ಸರ್, ನಾವು ಬಂದು ಮೇ 18ನೇ ತಾರೀಕು ಅಪ್ಲಿಕೇಶನ್ ಹಾಕಿದ್ದು. ಸರ್ಕಾರ ಇದನ್ನು ಅನೌನ್ಸ್ ಮಾಡಿದಾಗ ನಾವು ಕೂಡ ಸ್ವಾಗತ ಮಾಡಿ ಅದನ್ನು ಭಾಳಷ್ಟು ಶೇರ್ ಕೂಡ ಮಾಡಿದ್ವಿ, ಒಳ್ಳೆ ಕಾರ್ಯ ಅಂತ. ಹಾಗಾಗಿ ನಾನು ಮೇ 18ನೇ ತಾರೀಕು ಅಪ್ಲಿಕೇಶನ್ ಹಾಕ್ತೀನಿ. ಮೇ 18ನೇ ತಾರೀಕು ಅಪ್ಲಿಕೇಶನ್ ಹಾಕಿ 25 ದಿನದಲ್ಲಿ 4-5 ಸ್ಟೆಪ್ಸ್ ಇರುತ್ತೆ. ಅದ್ರಲ್ಲಿ ಪ್ರೋಸೆಸ್ಸು ಒಂದು 6 ಇರುತ್ತೆ. ಲಾಸ್ಟ್ ಬಂದು ಜಾಯಿಂಟ್ ಕಮಿಷನರ್ಗೆ ಬರುತ್ತೆ. ಎಲ್ಲ ಪ್ರೋಸೆಸ್ಸು ಅಪ್ರೂವಲ್ ಆಗಿದೆ. ಜಾಯಿಂಟ್ ಕಮಿಷನರ್ದು ಒಂದು ಪೆಂಡಿಂಗ್ ಇತ್ತು. ಸೊ ನಮ್ಮ 3 ತಿಂಗಳಿಂದನೂ, ಯಾಕಂದರೆ ಇವಾಗ 2% ಇರೋ ಅಂಥದ್ದು. ಏನು ಈಗ ಒಂದು ಸೈಟ್ 1 ಲಕ್ಷ ಕಟ್ಟೋದಿರುತ್ತೆ, ಆಮೇಲೆ ಇದಕ್ಕೆ 3-3.5 ಲಕ್ಷ ಕಟ್ಟೋದು ಬರುತ್ತೆ, 5% ಆಗುತ್ತೆ. ಸೊ ಅದು ಈ ತಿಂಗಳಲ್ಲಿ ಗಡುವಿದೆ, ಅಂದರೆ ಲಾಸ್ಟ್ ಇದೆ. ಸೊ ಹಾಗಾಗಿ ನಾವು ಇದನ್ನು ಫಾಲೋ ಅಪ್ ಮಾಡ್ತಾಯಿದ್ವಿ. ನನಗೆ ಆರೋಗ್ಯ ಸ್ವಲ್ಪ ಹುಷಾರಿಲ್ಲದಿರೋ ಕಾರಣ ನನ್ನ ಹೆಂಡತಿ ಇದನ್ನು ಫಾಲೋ ಅಪ್ ಮಾಡ್ತಾಯಿದ್ರು. ಈಗ ಆಲ್ರೆಡಿ 3 ಬಾರಿ ಹೋಗಿದ್ದಾರೆ ಜಾಯಿಂಟ್ ಕಮಿಷನರ್ ಬಳಿ. ಯಾವಾಗ ಹೋದರೂ ಜಾಯಿಂಟ್ ಕಮಿಷನರ್ ಆಫೀಸಲ್ಲಿ ಇರೋದಿಲ್ಲ. ಆಕೆ ಯಾವ ಆಫೀಸ್ ಟೈಮಿಂಗ್ಸಲ್ಲಂತೂ ನಮಗೆ ಸಿಗೋದೇ ಇಲ್ಲ. ಆಕೆ ಹೋದಾಗೆಲ್ಲ ಅಟ್ಲೀಸ್ಟ್ ಒಂದು ರಿಕ್ವೆಸ್ಟ್ ಲೆಟ್ರ್ ಕೊಟ್ಬಿಟ್ಟು ಬಾ ಅಂತ ಹೇಳಿದೆ. ಇವರು ರಿಕ್ವೆಸ್ಟ್ ಲೆಟ್ರ್ ಕೊಡೋಕೆ ಹೋದರೆ ಅಲ್ಲಿ ಈಸ್ಕೊಳ್ಳೋಕೆ ಯಾರೂ ರೆಡಿ ಇಲ್ಲ. ಒಂದು ಸಣ್ಣ ಹುಡುಗಿನ ಕುಣಿಸಿದ್ದಾರೆ, ಕಾಂಟ್ರಾಕ್ಟ್ ಬೇಸ್ ಹುಡುಗಿ ಇರ್ಬೋದು. ಒಂದು ವೈಟ್ ಪೇಪರ್ ಮೇಲೆ ನಿಮ್ಮದು ಅಡ್ರೆಸ್ ಮತ್ತು ಸೈಟ್ ಡೀಟೇಲ್ಸ್ ಕೊಟ್ಬಿಟ್ಟು ಹೋಗಿ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ವೈಟ್ ಪೇಪರ್ ಮೇಲೆ ಬರ್ಕೊಂಡು 2 ಸಲ ಕಳಿಸಿದ್ದಾರೆ. 3ನೇ ಬಾರಿ ಹೋದಾಗ ಏನು ಮಾಡಿದ್ದಾರೆ, ಇವರು ಅಲಿಯೋದು ಸ್ವಲ್ಪ ಕಣ್ಣಿಟ್ಟಿರ್ತಾರೆ ಅವರು. ಅದಕ್ಕೊಂದು ಟೀಮ್ ಇದೆ ಅಲ್ಲಿ. ಆ್ಯಕ್ಚುಲಿ ನೀಟಾಗಿ ಪ್ರೊಸೆಸ್ಡಾಗಿ ಒಂದು ವರ್ಕ್ ನಡೀತಾ ಇದೆ ಅಲ್ಲಿ. ಇವ್ರನ್ನ ಕರೆದು ಕೆಳಗಡೆ ಕೇಳಿದ್ದಾನೆ ಒಬ್ಬ ಅಲ್ಲಿ ಕೆಲಸ ಮಾಡೋನು. ನೋಡಿ, ಈಗ ನೀವು ಮೇಡಮ್ ಹತ್ರ ಹೋದ ಜಾಯಿಂಟ್ ಕಮಿಷನರ್ ಹತ್ರ ಸುಮ್ಮನೆ ಜಾಸ್ತಿ ಆಗ್ತದೆ ದುಡ್ಡು, ನಮ್ಮ ಹತ್ರ ನೀವು ಮುಗಿಸ್ಕೊಳ್ಳಿ, ಏನಿದೆ ಮುಗಿಸ್ಕೊಟ್ಬಿಡ್ತೀವಿ, ಇಲ್ಲೆಲ್ಲ ದುಡ್ಡು ಕೊಟ್ಟರೆ ನಡೆಯೋದು ಅಂತ ಅಲ್ಲಿಯ ಅಫಿಷಿಯಲ್ ಅಧಿಕಾರಿನೇ ಕೇಳಿದ್ದಾನೆ. ಜಾಯಿಂಟ್ ಕಮಿಷನರ್ ಅಸಿಸ್ಟೆಂಟ್ ವೆಂಕಟಪ್ಪ ಅಂತ. ಆತ ಹೋಗ್ತಿದ್ದಂಗೆ ಯಾರು ಸ್ವಲ್ಪ ಲೀಗಲಿ ನನಗೆ ಅಕ್ನಾಲೇಜ್ಮೆಂಟ್ ಬೇಕು, ರಿಕ್ವೆಸ್ಟ್ ಲೆಟ್ರ್ ರಿಸೀವ್ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಏರ್ ಧ್ವನಿಯಲ್ಲಿ ಮಾತಾಡ್ತಾನೆ. ನಡಿಯಪ್ಪ, ಇಲ್ಲಿ ಕೆಲಸ ಇದೆ, ಕಾಯೋಗ ಆಚೆ, ಈ ಥರ ಮಾತಾಡಬೇಡಿ, ನಾನೊಬ್ಬ ಪೇಷಂಟ್ ಇದ್ದೀನಿ, ಬೆಲೆ ಕೊಟ್ಟು ಬೆಲೆ ತೊಗೊಳ್ಳಿ, ಏಕವಚನ ನನಗೂ ಬರ್ತದೆ ಮಾತಾಡೋಕ್ಕೆ. ಸೊ ಈ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಈ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗ್ತಿದ್ದಂಗೆ ವೆಂಕಟಪ್ಪ ಅವರು ನೇರವಾಗಿ ಇಲ್ಲ, ನಾವೇನು ಇಸ್ಕೊಳ್ಳಲ್ಲ, ಬೇಕಾದ್ರೆ ಆಚೆ ಕಾಯಿ ಅಂತ ಹೇಳ್ತಾರೆ. ಇದನ್ನು ಗಮನಿಸಿದಂಥವ್ರು ಪಕ್ಕದಲ್ಲಿ ಇವರ ಒಂದಷ್ಟು ಏನಿದ್ದಾರೆ ಇವರ ದುಡ್ಡು ಕಲೆಕ್ಷನ್ ಮಾಡೋ ಟೀಮ್ ಸತೀಶ್ ಅಂತ ಸೀದಾ ಎದ್ದು ಏಕವಚನದಲ್ಲಿ, ನಾನು ಏನಕ್ಕಪ್ಪ ಹಿಂಗೆಲ್ಲ ಮಾತಾಡ್ತಿದ್ಯಾ ಸರ್, ನಾವು ಕೇಳ್ತಾ ಇರೋದು ಅಕ್ನಾಲೇಜ್ಮೆಂಟ್ ಅಷ್ಟೇ ಅಂತ ಕೇಳ್ತಿದ್ದಂಗೆ ಅವ್ನು ಇಲ್ಲೇನು ಮಾತಾಡ್ತೀವಿ, ಬಾ ಕೆಳಗಡೆಗೆ ನೋಡ್ಕೊತೀನಿ ನಿನ್ನ, ಯಾರು ಸತೀಶ್ ಅನ್ನೋನು ಹೇಳ್ತಾರೆ. ತಕ್ಷಣ ವೆಂಕಟಪ್ಪ ಕಣ್ಣಲ್ಲಿ ಸನ್ನೆ ಮಾಡಿ ಅಲ್ಲಿರೋ ಅಧಿಕಾರಿಗಳನ್ನ ಕರೆಸ್ತಾನೆ. ಮೋಹನ್ ಅಂತ, ಪಾಪ ಇನ್ಯಾವುದೋ P1ಗಳೆಲ್ಲ ಬರ್ತಾರೆ. ಬಂದು ಏಕಾಏಕಿ ನಾನು ಹೇಳ್ತಾ ಇದ್ದೀನಿ, ನಾನು ಟ್ರಾನ್ಸ್ಪ್ಲಾಂಟ್ ಪೇಷಂಟು, ನನಗೆ ಮಾಹಿತಿ ಕೊಡಿ, ಹೊಡ್ತೀನಿ, ರಿಕ್ವೆಸ್ಟ್ ತೊಗೊಳ್ಳಿ, ಏನು ಟಪಾಲಾಗಿ ಕೊಡ್ತೀರಾ ಕೊಡಿ, ನಾನು ಹೊಡ್ತೀನಿ ಅಂತ ಹೇಳ್ತಿದ್ರು ಸೀದಾ ಬಂದು ಹಲ್ಲೆ ಮಾಡೋಕ್ಕೆ ಮುಂದಾಗ್ತಾರೆ. ಅಲ್ಲೇ ಕೃಷ್ಣ ಬೈರೇಗೌಡರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಯಾರು ಕೂಡ ಲಂಚ ಕೊಡಬೇಕಾಗಿಲ್ಲ, ಎಲ್ರಿಗೂ ಉಚಿತವಾಗಿ ನಾವು ಖಾತೆಗಳನ್ನು ಮಾಡಿಕೊಡ್ತಾ ಇದ್ದೀವಿ, ಇದೊಂದು ಅಭಿಯಾನ ರೀತಿಯಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕರು ಉಪಯೋಗಪಡಿಸ್ಕೊಳ್ಳಿ ಅನ್ನುವಂಥದ್ದು.
ಈಗ ಇವರು ಹೇಳಿಕೆಗಳು ಅಲ್ಲಿ ಅಧಿಕಾರಿಗಳು ಮಾಡ್ತಾ ಇರೋದು ನೋಡಿದರೆ ಆಗ ಅನಿಸ್ತಾ ಇದೆಯಾ ಕೆಲಸಗಳಾಗ್ತಾ ಇದೆಯಾ? ಕೃಷ್ಣ ಬೈರೇಗೌಡರು ಹೇಳಿದಾಗ ನಾವೆಲ್ಲ ಸ್ವಾಗತ ಮಾಡಿದ್ವಿ, ಒಳ್ಳೆ ಯೋಜನೆ ಅಂತ. ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳೋದು, ದಯವಿಟ್ಟು ನಿಮ್ಮ ಕನಸಿನ ಯೋಜನೆ ಏನಿದೆ ಈ ನಗರಾಭಿವೃದ್ಧಿಯವರಾಗಿರ್ಬೋದು ಮತ್ತು ಖಾತೆ ಏನು ಮಾಡ್ತಾ ಇದ್ದೀರಾ, ದಯವಿಟ್ಟು ನೀವು ಇಂಥ ಅಧಿಕಾರಿಗಳನ್ನ ಮೊದಲು ಸಸ್ಪೆಂಡ್ ಮಾಡಿಸಿರಿ. ಇಂಥವರಿಂದ ನಿಮ್ಮ ಸರ್ಕಾರಕ್ಕೂ ಕೆಟ್ಟ ಹೆಸರ ಮತ್ತು ಈ ಏನು ಜನ ಅಲಿತಿದ್ದಾರಲ್ಲ, ಗ್ಯಾರಂಟಿ ನಿಮ್ಗೆ ಇಡೀ ಶಾಪ ಆಗ್ತಿದಾರಲ್ಲ ಜನಗಳು ಕೂತ್ಕೊಂಡು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.